ಇಲ್ಲ ಜಿಲ್ಲಾ ಪಂಚಾಯತಿಯವರು ಬರಬೇಕು. ನಾವು ಎಷ್ಟು ಕೊಟ್ಟಿದ್ದೀವಿ ಸರ್ ನಿಮಗೆ ಗೊತ್ತೇನೇನೋ ಬಂದೇನು ವರವಟ್ಟಿ ಪಂಚಾಯತ್ ಎಲ್ಲದ ಸರ್ ಇನ್ಕ್ವೈರಿ ಸರ್ ನಿಮಗೆ ಗೊತ್ತೇನೇನೋ ಬಂದೇನು ವರವಟ್ಟಿ ಪಂಚಾಯತ್ ಇವತ್ತು ನಾವು ಎಲ್ಲಿ ಮುತ್ತಿಗೆ ಹಾಕ್ತೇವೆ ಅಂತಂದ್ರೆ ಬಂದಿದೆ ನಿಮ್ಗೆ ನಾವು ಇವತ್ತು ಮುತ್ತಿಗೆ ಹಾಕ್ತೇವೆ ಅಂತಂದ್ರೆ ಬಂದಿದೆ ನಿಮ್ಗೆ ಸರ್ ಯಾವತ್ ಮಾಡಿಸ್ತೀರಿ ಈಗ ಗ್ರಾಮಸ್ಥರು ಮುಂದೆ ಹೇಳ್ರಿ ಇದು ಯಾರು ಮಾಡ್ಯಾರ ಇದು ಮಾಧ್ಯಮ ಮಿತ್ರರು ಇದು ಜೂಮ್ ಮಾಡ್ರಿ ನೀವು ಜರ ನಿಂದ್ರಿ ಸರ್ 1 ಮಿನಿಟ್ ನಿಂದ್ರಿ ನೀವು ಮಾಡಿ ಹಗರಣ ಇದು ಇವತ್ತು ನಮಗೆ ಯಾಕೆ ಆಕ್ರೋಶ ಇದೆ ಅಂತಂದ್ರ ಮೀಡಿಯಾ ಮಾಧ್ಯಮ ಮಿತ್ರ ನಿಮಗ್ ನಾ ಹೇಳಕ್ ಇಷ್ಟಪಡ್ತೀನಿ. ಯಾವಾಗ ನಾವು ಈಶ್ವರ್ ಖಂಡ್ರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನೀವು ಸರಿಯಾಗಿ ತೋರಿಸ್ತಾ ಇಲ್ಲ. ನಂದು ಒಂದೊಂದು ಮಾತು ನೀವು ವಿಡಿಯೋದಾಗ ಹಾಕ್ಬೇಕು. ನೀವು ಯಾವುದೇ ರೀತಿ ಕಟ್ ಮಾಡಕ್ ಹೋಗ್ಬಾರ್ದು ಇದು ಮಾತನ್ನ ಹೇಳೋದು. ಯಾಕಂದ್ರ ಈ ಊರಿನ ಜನರಿಗೆ ಗೊತ್ತಾಗ್ಬೇಕು ಇಲ್ಲಿ ಎಷ್ಟೆಷ್ಟು ಕೋಟಿ ಹಣ ಆಗ್ತಿದೆ ಅಂತ. ಇಲ್ಲಿ 4 ಇದೆ. ಈ 4 ಕಾಂಪೌಂಡ್ ಮಾಡ್ತೇವೆ ಅಂತ ಹೇಳಿದ್ರು. ಎಲ್ಲೋ ಬಾಲ್ಕಿಯಲ್ಲಿ ಇರ್ತಕ್ಕಂಥ 4 GPS ತೆಗ್ದಿ ಅಲ್ಲಿಂದ ಫೋಟೋ ತೆಗ್ದಿ ಇದ್ರ ಲಕ್ಷ ಗಟ್ಲೆ ಏನಪ್ಪಾ ಅಂದ್ರೆ ಬಜೆಟ್ ಎತ್ತುತ್ತಾರ. ಯಾರಿದ ಕಾರಣ? ಇದು CS ಬಾಲ್ಕಿ ಜಿಲ್ಲಾ ಪಂಚಾಯತ್ ಅವರಿಗೆ ತಿಳಿತಾ ಇಲ್ಲ, ಜಿಲ್ಲಾ ಪಂಚಾಯತ್ CS ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ತಾಲೂಕು ಪಂಚಾಯತ್ ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇವ್ರು ಎಲ್ಲಾ ಅಧಿಕಾರಿಗಳು ಸೇರಿ ಭ್ರಷ್ಟರಿದಾರ. ಇಲ್ಲಿ ಇವು ಎಲ್ಲಾ ಅಧಿಕಾರಿಗಳು ಇವ್ರ ಬಲ್ ಹಣ ತಕೊಂಡು ಬಿಲ್ ಮಾಡಿ ಏನಪ್ಪಾ ಅಂದ್ರೆ ಇವ್ರಿಗೆ ಕುಮ್ಮು ಕೊಡ್ತಾ ಇದಾರ. ಇದಕ್ಕೆ ನೇರ ಹೊಣೆ ಯಾರಾದ್ರೂ ಇದಾರಂದ್ರ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು. ನಾ ಇವತ್ತು ನಮ್ಮ ಪೊಲೀಸ್ ಮಾಧ್ಯಮ ಮಿತ್ರರಿಗೆ ನಾನು ಕೇಳ್ಕೊಳ್ತೀನಿ, ನೀವು ಜನಸೇವೆ ಮಾಡೋರು, ನೀವು ಇವತ್ತು ನಾವು ರೊಕ್ಕಿಸ್ಬೇಡ. ನೀವು ಯಾಕಂತಂದ್ರ ಯಾರ್ದೋ ಒಂದು ಮಂತ್ರಿ ಮಾತು ಕೇಳಿ, ಯಾರೋ ಒಂದು ಮಿನಿಸ್ಟರ್ ಮಾತು ಕೇಳಿ, ಯಾರೋ ಒಂದು MLA ಮಾತು ಕೇಳಿ ನೀವು ಜನಸಾಮಾನ್ಯ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನೀವು ನೌಕರಿ ತಗೊಂಡು ಶಪಥ ಮಾಡ್ತೀರಿ. ಈ ದೇಶ ಜನಕ್ಕೋಸ್ಕರ ನಾವು ಹೋರಾಡ್ತೀವಿ ಅಂತ ನೀವು ಪ್ರಮಾಣ ಮಾಡ್ತೀರಿ. ಅದಕ್ಕ ನೀವು ನಮ್ಮ ಜೊತೆ ಇರಬೇಕು. ಜನಸಾಮಾನ್ಯರಿಗೆ ನೀವು ಬೆಂಬಲ ಕೊಡಬೇಕು. ನೀವು ನಾವು ವಿಶ್ವಾಸ ಯಾರ ಮೇಲೆ ಮಾಡ್ತೇವೆ? ಪೊಲೀಸ್ ಅಧಿಕಾರಿ ಯಾರಕ್ಕಿದಾರ? ಜನಸಾಮಾನ್ಯರ ಕಷ್ಟ ಬಂದಾಗ ಪೊಲೀಸ್ ಅಧಿಕಾರಿಗಳು ನಮ್ ಜೊತೆಲಿ ನಿಂತ್ಕೊಳ್ಬೇಕು. ನೀವು ಯಾರೋ ಮಂತ್ರಿ ಹೇಳ್ತಾರ, MLA ಹೇಳ್ತಾರ ಅಂತ ಹೇಳಿ ಅವ್ರ ಜೊತೆಲಿ ನಿಂತ್ಕೋಬಾರ್ದು. ನೀವು ಇವತ್ತು ಈ ವರವಟ್ಟಿ ಇಲ್ಲ, ಇಡೀ ಜಿಲ್ಲೆಯಲ್ಲಿ ತುಂಬಾ ಭ್ರಷ್ಟ ಆಗ್ತಾ ಇದೆ. ತುಂಬಾ ಭ್ರಷ್ಟ, ಕೋಟಿ ಲೂಟಿ ಮಾಡ್ತಾ ಇದಾರ. ಇದಕ್ಕೆ ಯಾರು ಕೇಳಬೇಕು? ಜನಸಾಮಾನ್ಯ ಕೇಳಕ್ ಹೋದಾಗ ಅಧಿಕಾರಿಗಳು ಉಡಾಫೆ ಹೇಳ್ತಾರ, ಅದು ತನಿಖೆ ಹಾಕಿನ ಹೋಗ್ರಿ, ಇದು ಹಾಕಿನ ಹೋಗ್ರಿ ಅಂತೇಳಿ. 1 ವರ್ಷ ಆಯ್ತು ಇನ್ನ ತನಿಖೆ ಮಾಡ್ತಾ ಇಲ್ಲ. ಯಾಕ? ನೀವ್ರ ಬಲ್ ರೊಕ್ಕ ತಗೊಂಡಿಗಿನ ಸುಮ್ಮನೆ ಕುಂತೀರೇನು? ಹೇಳ್ರಿ ಅಧಿಕಾರಿಗಳೇ. ಇವತ್ತು ತಾವೆಲ್ಲ ಬಂದಿ ಮಾಧ್ಯಮ ಮಿತ್ರರು ಊರಿನ ಜನರೆಲ್ಲ ಬಂದಿ ಈ ಗ್ರಾಮ ಪಂಚಾಯತ್ ಅಲ್ಲಿ ಎಷ್ಟು ಕೋಟಿ ಹಣವನ್ನ ದುರುಪಯೋಗ ಮಾಡ್ಕೊಂಡಂತ ನಮ್ಮಲ್ಲಿ ವಿತ್ ಡಾಕ್ಯುಮೆಂಟ್ಸ್ ಇದೆ. ಡಾಕ್ಯುಮೆಂಟ್ಸ್ ಮುಖಾಂತರ ತಮಗ್ ಓದಿಸ್ತೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಿಂಗ್ ಮಾಡ್ಯಾರ ನೋಡ್ರಿ ಕಡೆ ಹೆಂಗ್ ಇರ್ಬೇಕು ಹೆಂಗಿಲ್ಲ ಹೇಳ್ರಿ. ನೋವು ಮಾಡ್ತೀನಿ ಬೈದೇವು ಹಾಕಿನ ಇದು ಬಂದಿನ ಮನಿ ಯಾರಿಗೆ ಹಾಕೊಟ್ರೆ ಯಾರಿಗಿಲ್ಲ ನನ್ ಮುದ್ರಿ रोड बनाने का कुछ नहीं. कहाँ पर तुम्हारे गली में? मालूम है सबको मालूम. वार्ड नंबर क्या है? नंबर है घर में, मेरे को नहीं आता, मैंने पढ़ा नहीं क्या नहीं. घर पे नहीं मामू. कौन सा गाँव तुम्हारा? यहाँ से घर वार्ड नंबर 2. गाँव का नाम क्या है? वरवट्टी में है. यहाँ से समझो लोग शिवाजी महाराज के घर के लोग कुछ है. शिवाजी कितने साल से बोल रहे रोड बनाओ बोल के? बनाओ बोल को 15-16 साल हुआ. जब से अब तक रोड नहीं बने साहब. बहुत तकलीफ है मेरे को. क्या बोल रहे बनाओ बोले? बना तुझ बोल रही नहीं बना रहे.
अब 5 जने रुका रहे रास्ते को। कौन रुका रहे? नामा बोलो नामा बोल दो। हाँ बोलो नामा बोलना 5 जने रुका रहे। हाँ बोलो, क्या नाम क्या है? देखो एक बोले तो अभंगराव के बेटे एक, और सोपान के बेटे एक, नाम और क्या है? शिवाजी भाई एक, हाँ और संजू का बेटा हाँ, नाम कोटापुरे संजू, बालाजी, हाँ और ये 5 जने रास्ते को रुका रहे हैं साहब। और सौड़े रुका रहे हैं। आगे बोले तो सौड़े है, देखो आगे कुछ आगे होको नहीं रुका रहे, नुज रुका रहे। तो 10-15 साल से बन रहा और साहब मेरा बहुत तकलीफ है। ಹೇಳಕ್ ಇಷ್ಟಪಡ್ತೀನಿ, ಈ ಗ್ರಾಮ ಪಂಚಾಯಿತಿಯಲ್ಲಿ ನಿಮ್ಮ ಅಮಾಯಕ ಜನರಿಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಆಗಿದೆ. ನಾನು ನಿಮ್ಮೆಲ್ಲರಿಗೂ ಒಂದು ಮಾತು ಕೇಳಕ್ ಇಷ್ಟಪಡ್ತೀನಿ. ನೀವು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲರನ್ನ ಗೆಲ್ಲಿಸಿ ಯಾಕೆ ಕಳಿಸ್ತೀರಿ? ಯಾಕಂದ್ರೆ ಗೆದ್ದು ಆ ಮನುಷ್ಯ ನಮ್ಗೆ ಏನಾದರೂ ಒಳ್ಳೇದು ಮಾಡ್ತಾನೆ, ಆಮೇಲೆ ನಮ್ಮ ಊರಿಗೆ ಯಾವುದಾದ್ರೂ ಸಹಕಾರ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅಂತ ಕಳಿಸಿದ್ರೆ ಇಲ್ಲಿ ಕೆಲವೊಬ್ಬರು ಗುಂಪು ಕಟ್ಕೊಂಡು ಹಾಗೂ ಆ ಗುಂಪು ಕಟ್ಟೋದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಬಾಲ್ಕಿ ತಾಲೂಕಾ ಪಂಚಾಯತ್ ಇವರು ಹಾಗೂ ಪಿ.ಡಿ. ಅವರು ಇವರು ಸೇರಿ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಲ್ಲೇ ಒಡಕ್ ಹಾಕಿ ಇವತ್ತಿನ ದಿನ ಏನ್ ಮಾಡಿದಾರೆ ಅಂತಂದ್ರೆ ಕೋಟಿಗಟ್ಟಲೆ ಅವ್ಯವಹಾರ ಮಾಡಿದ್ದಾರೆ ಅಂತ ನಿಮಗೆ ತಿಳಿಲಂತ ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಗ್ರಾಮ ಪಂಚಾಯತಿಲಿ ಯಾವ ರೀತಿ ಅವ್ಯವಹಾರ ಆಗಿದೆ ಅಂತಂದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಈ ಗ್ರಾಮ ಪಂಚಾಯತಿಯಲ್ಲಿ ಏನ ಅಂಗವಿಕಲರಿಗೆ ಸೇರ್ಬೇಕಾಗಿರುವ ಮನೆ ತಮ್ಮ ಮಗನ ಹೆಸರಿಗೆ ಮಾಡ್ಕೋತಾರೆ. ಆಮೇಲೆ ಕೆರೆ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಬಂದಿರ್ತದೆ. ಕೋಟಿ ರೂಪಾಯಿ ಕೆಲಸ ಆಗಿದೆಯೇನ್ರಿ? ಆಗಿದೇನು ನಾನು ಜನರಿಗೆ ಕೇಳಕ್ ಇಷ್ಟಪಡ್ತೀನಿ. ಅವ್ರು ಇವತ್ತು ಈ ಪ್ರತಿಭಟನೆ ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ರಾಜಕೀಯ ಹಿತಾಸಕ್ತಿಗೋಸ್ಕರ ಕುಂತಿಲ್ಲ. ಗ್ರಾಮ ಪಂಚಾಯತ್ ಹೊರವಟ್ಟಿ ಗ್ರಾಮ ಪಂಚಾಯತ್ ಬಚಾವ್ ಮಾಡೋ ಸಲುವಾಗಿ ಇವತ್ತು ಇಲ್ಲಿ ಕುಂತಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪಾಪ ಇವ್ರಿಗೆ ಕನ್ನಡ ಬರಲ್ಲ, ಕನ್ನಡದ ಬಗ್ಗೆ ಅರಿವಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಈ ಅಮಾಯಕ ಮಾಜಿ ಅಧ್ಯಕ್ಷರ ಈ ಒಂದು ಒಳ್ಳೆ ಸ್ವಭಾವವನ್ನ ದುರುಪಯೋಗ ಪಡಿಸ್ಕೊಂಡು ಇವತ್ತು ಪಂಚಾಯತಿಯಲ್ಲಿ ಇರ್ತಕ್ಕಂಥ ಪಿ.ಡಿ. ಅವರು ಹಾಗೂ ತಾಲೂಕು ಪಂಚಾಯತಿಯಲ್ಲಿರುವ ಇಒ ಅವರು ಇವತ್ತು ಭ್ರಷ್ಟ ಮಾಡಿ ಪಂಚಾಯತಿಯ ಪೂರ ಖಜಾನೆ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿನ. ಹಾಗೂ ಇಒ ಅವರಿಗೆ ನಿಮ್ಮ ಪಂಚಾಯತಿಯಲ್ಲಿ ಏನೇನು ನಡೀತಾ ಇದೆ ಅಂತಕ್ಕಂಥದ್ದು ಪ್ರತಿಯೊಂದರ ಬಗ್ಗೆ ಮಾಹಿತಿ ಇದೆ, ಯಾವುದು ಕೂಡ ಮುಚ್ಚಿಲ್ಲ. ಹಾಗೂ ಸಾಕಷ್ಟು ಸಾರಿ ಜಿಲ್ಲಾ ಪಂಚಾಯತ್ಗೆ ಅವ್ರು ನಮ್ಮ ಸಹಾಯ ಕೇಳ್ಕೊಂಡು ಬಂದಾಗ ಸ್ವತಃ ನಾವೇ ಹೋಗಿ CS ಅವ್ರ ಹತ್ರ ಹಾಗೂ DS ಅವ್ರ ಹತ್ರ ಕೂತು, ಸರ್ ಇಲ್ಲಿ ಅವ್ಯವಹಾರ ನಡೀತಾ ಇದೆ, ಇದಕ್ಕೆ ಬ್ರೇಕ್ ಹಾಕಿ ಪಂಚಾಯತಿಯ ಏನ್ ಜನರಿಗೆ ಸಾಮಾನ್ಯ ಜನರಿಗೆ ಸೇರ್ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಜನರಿಗೆ ಸೇರ್ತಾ ಇಲ್ಲ ಅಂತ ನಾವು ಅವರಿಗೆ ಮನವರಿಕೆ ಮಾಡಿ ಮನವಿ ಪತ್ರಗಳು ಕೊಟ್ಟು ಬಂದರೂ ಕೂಡ ಇಲ್ಲಿ ನನಗನ್ಸಿರೋ ಮಟ್ಟಿಗೆ ತಾಲೂಕಾ ಆಡಳಿತ ಕೂಡ ಇದರಲ್ಲಿ ಶಾಮೀಲಾಗಿದೆ. ಹಾಗೂ ಇವ್ರಿಗೆ ದೊಡ್ಡ ಇದು ಯಾರೂರು ನಿಮ್ಗಂತೂ ಗೊತ್ತಿದೆ. ಈ ಊರಲ್ಲಂತೂ ಭ್ರಷ್ಟಾಚಾರ ಆಗಬಾರ್ದು. ಯಾಕಂತಂದ್ರೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಸಚಿವರ ಊರಿದು ಹುಟ್ಟೂರು. ಈ ಊರಲ್ಲಿ ಈ ತರ ಅವ್ಯವಹಾರ ಆಗ್ತದಂತಂದ್ರೆ ಮತ್ತೆ ತಾಲೂಕಾದ್ಯಂತ ಪಂಚಾಯತಿಗಳ ವ್ಯವಸ್ಥೆ ಯಾವ ತರ ಇದ್ದಿರಬಹುದು ತಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಈ ಪಂಚಾಯತಿಯಲ್ಲಿ ಬರೀ ಉಪಾಧ್ಯಕ್ಷರು ಹಾಗೂ ಸದಸ್ಯರು, ಮಾಜಿ ಉಪಾಧ್ಯಕ್ಷರೇ ಪ್ರಶ್ನೆ ಮಾಡ್ಬೇಕಂತ ಏನು ರೂಲ್ಸ್ ಇಲ್ಲ. ನಾವು ಗ್ರಾಮಸ್ಥರೆಲ್ಲ ಇಲ್ಲಿವರೆಗೆ ಯಾವ್ಯಾವ ಕೆಲಸ ಆಗಿದೆ, ಎಷ್ಟು ದುಡ್ಡು ಬಂದಿದೆ ಅಂತಕ್ಕಂಥದ್ದು ತಾವು ಕೂಡ ಕೇಳಬೇಕು. ಯಾಕಂದ್ರೆ ಇದು ದುಡ್ಡು ಯಾರ ಮನೆಯದು ಇಲ್ಲ, ಯಾರ ಅಪ್ಪಂದು ಇಲ್ಲ. ಈ ಪಂಚಾಯತಿ ದುಡ್ಡು ತಮ್ಮೆಲ್ಲರದು ತಮ್ಮ ಅಭಿವೃದ್ಧಿಗಾಗಿ ಬಳಸಬೇಕು. ಮೆಂಬರ್ ಹೆಸರು ಯಾಕೆ ಮಾಡ್ಬೇಕಂತ ಎಲ್ಲಾರು ಮೆಂಬರ್ ಅಂತ ಅವ್ರು ಯಾಕಿಂತ ಎಲ್ಲಾರ ಮಾಡ್ಬೇಕು, ಮಂದಿ ಮನೆ ಮ್ಯಾಗ ಯಾಕೆ ಮಾಡ್ಬೇಕು, ಸ್ವಂತ ಅವ್ರದವ್ರ ಮನೆ ಕಟ್ಕೋಬೇಕು. ನೀವು ಅವ್ರಿಗೆ ಕೇಳಿರಿ, ಯಾಕೆ ಹಿಂಗ್ ಮಾಡ್ರಿ ಅಂತ ಕೇಳಿರಿ ರಂಡಿ ನೀ ಏನ್ ನನಗೆ ಕೇಳ್ತಿದ್ದಿ ಅಂತಾರ. ನಮ್ಮ ಮನೆನೇ ಬಂದಿಲ್ಲ, ನಮ್ಮ ಮನೆ ಮಾಡಿಲ್ಲ ಏನಿಲ್ಲ. ಮತ್ ನಾಲ್ಕು ಮಂದಿ ಮನೆ ಕಟ್ಟ ಹೆಣ್ತಿ ಮಗಳು ಹೆಣ್ತಿ ತಂದೆ ಗಂಡ ಅಂತ ಮಾಡಿ ನಮ್ಮ ಮನೆ ಬಂದಿಲ್ಲ. 4-5 ಮನೆ ಕಟ್ಟ್ಯಾರ ನಮ್ಮ ಬಂದಿ. ಒಂದೇ ಮನೆ? ಒಂದೇ ಮನೆ 4 ತೋರ್ಸಂದ್ರೆ ತೋರಿಸ್ತೇವೆ ನಾವು. ಮತ್ತೆ
यावरू मैनाळी महिन्याने या असं किती दिवस झालं हे होऊन? किती महिने झालं? 15 दिवस झालं. किती येऊन तुम्हाला माहित होऊन किती महिने झालाय? 2 वर्षापासून येऊन तुमचं? 2 वर्षापासून घर आहे, लिस्ट मध्ये नाव आहे. घर आहे माझं घर. हा, असलं पिढो घेऊन घर तुमचं नाव सांगा. कॅन्सल केलं म्हटलं. हा कॅन्सल. व्हिडिओचं नाव काय? काय की सर मला माहिती नाही. आंबट सापो कवा म्हटले हे तुम्हाला? हे आज 15 झालं. 15 दिवस झालं. येऊन एकदा चेक केलं का तुम्ही? लिस्ट मध्ये नाव आहे का नाही? नाव आहे. आहे नाव. हा नाव आहे. कॅन्सल झालं म्हणाले. हा कॅन्सल. तुमचं घर दुसऱ्यावरला घातलं, दुसऱ्याच्या नाव कसं केलं काय सर? चोराचा वाद ಇದು झाला. ಯಾಕೆ ಹಿಂಗೆ ಆಗ್ತದೆ ಅಂತಂದ್ರ ರಾ ಪ್ರೊಸೀಡಿಂಗ್ ಅನ್ನ ಎಲ್ಲಾ ಸದಸ್ಯರು ಒಪ್ಪಿಗೆ ಅಂತಾರ ಇವು ಅಧಿಕಾರಿಗಳು PDO, EO, AD, CS ಅವ್ರಿಗೆ CS ಗೆ ಹೋಗಿ ಕಸಿ ನಾ ಮನ್ ಮಾತಾಡ್ದ ಸರ್ CS ಸರ್ ನೀವು ನಮ್ಮ ಹೊರವಟ್ಟಿ ಪಂಚಾಯತ್ 1,60 lakh ಬಜೆಟ್ ಆಗಿನ ಮ್ಯಾಲ ಅಡಿಷನಲ್ದಾಗ ಮತ್ತೆ 4 lakh ಕೊಟ್ಟು ಕಸಿ ಅಡಿಷನಲ್ ಕೊಟ್ಟಿರಿ ಸರ್ ಅಂದನ ಸರ್. ಅಂದಿನ ಮೇಲೆ ಸರ್ ಹಿಂಗೆ ಕೊಟ್ಟಿದಾನ ಕರ್ಪನಿ ಈಗ ಮುಂದಿನ ಕೆಲಸ ಇದು ಅಡಿಷನಲ್ ಕೊಡಲ್ಲ ನಾ ಬಂದ್ ಮಾಡ್ತಾ ಅಲ್ಲಾಗೆ ಫೋನ್ ಮಾಡಿದ್ರು ಇವ್ರಿಗೆ ಹೊರವಟ್ಟಿ ಗ್ರಾಮ ಪಂಚಾಯತ್ ಅಡಿಷನಲ್ ಕೊಟ್ಟಿನ ಬಂದ್ ಮಾಡಪ್ಪ ವರ್ಷಿಗೆ 1,60 lakh ಇರ್ತದ ಅಡಿಷನಲ್ದಾಗ ಮತ್ತೆ 40 lakh ಮಾಡಿರು. ಅವ್ರಿಗೆ ಇಷ್ಟು ಬಿ ಹೇಳ್ದ ಹೊರವಟ್ಟಿ ಪಂಚಾಯತ್ದಾಗ ಗ್ರಾಮ ಪಂಚಾಯತ್ದಾಗ ಹೋಗಿ ಹೇಳಿನ ಮ್ಯಾಲ ಬಿ ಮತ್ತೆ ಚಾಲೂನೇ ಅದ. ಉದ್ಯೋಗ ಖಾತ್ರಿ ಕೆಲಸ ಚಾಲು ಅದ, 15 ಫೈನಾನ್ಸ್ ಚಾಲು ಅದ, ಎಲ್ಲನೇ ಚಾಲು ಅದ. ಈಗ 15 ಫೈನಾನ್ಸ್ ಏನದ ಪೂರಾ ಆಕ್ಷನ್ ಪ್ಲಾನ್ ಇಲ್ಲದೆ, ಮೀಟಿಂಗ್ ರೆಗ್ಯುಲೇಷನ್ ಇಲ್ಲದೆ, ಏನು ಬಿ ಇಲ್ಲದೆ ಪೂರಾ ದುಡ್ಡು ಹಣೆ ಇದು ಎತ್ಬಿಟ್ಟಾರ ಅಂತ ತಿಳ್ಕೊರಿ. ತಮ್ಮ ಹತ್ರ ಏನಾದ್ರು ಪುರಾವೆ ಇದೆ ಅದ್ರ ಬಗ್ಗೆ? ಹಾಂ ಅದ ಸರ್ ಅವ್ರಿಗೆ ಪುರಾವೆ ನಾವು ತೆಗೆದು ಅವ್ರು ಲೆಕ್ಕ ಮಾಡ್ಕಸಿ ಮೀಟಿಂಗ್ ಹರ್ ಒಂದು ಬಾರ್ ಮೀಟಿಂಗ್ ಇದು ಲೆಕ್ಕ ಕೊಡ್ರಿ ಅಂದಾರ PDO ಮಾಡ್ತಾನೆ ಮೀಟಿಂಗ್ ರದ್ದು ಮಾಡೋದು. ಅಲ್ಲಿ ಲೂಟಿ ಮಾಡೋದು ಮೆಂಬರ್ಗಳು ಅರಲ್ಲ ಅವ್ರ ಸಂಗಟ ತಿರುಗ್ಲತ್ತಾರ. ಅವ್ರ ಸಂಗಟ ತಿರುಗಿಸಿ ಅವ್ರ ಕೆಲಸ ಇದು ಮಾಡ್ಕೊಳತ್ತಾರ. ಈಗ ಮತ್ತೆ 23 ತಾರೀಕಿಗೆ ಮೀಟಿಂಗ್, ಆ ಮೀಟಿಂಗ್ದಾಗ ಏನು ಬರ್ದಾನ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪವರ್ ಕೊಟ್ಟರೆ ಮಾತಾಡ್ಬೋದು, ದುಸರೆ ಮೆಂಬರ್ ಮಾತಾಡ್ಬೇಡ. ಧೋರಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಇದು ಪರ್ಮಿಷನ್ ಕೊಟ್ಟರೆ ಮಾತಾಡ್ಬೇಕಂತ. ಆ PDO ದಲಾಲ್ PDO ಆ ದಲಾಲ್ PDO ಎಲ್ಲೋದ್ರ ನಿಮ್ದು ಖಪ್ಪಸಲ್ಲ ಅಂದ್ರೆ ನನಗೆ ಖುಲ್ಲ ಬಿಡ್ರಿ, ನಾ ಏನು ಮಾಡೋದ ಮಾಡ್ದ. ಅವನಿಗೆ ನಾಳೆಗೆ ಇಲ್ಲಿಂದ ಪೈಲೆ ಸಸ್ಪೆಂಡ್ ಮಾಡ್ಬೇಕು, ಪೂರಾ ತನಿಖೆ ಹಾಕಿಸಿ ಅವನಿಗೆ ಪೂರಾ ಫೈನ್ ಕೊಡಿಸ್ಬೇಕು. ಇಲ್ಲಿ ಬಂದ್ರೆ ಯಾರು ಆ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದ, ಪೈಲೆ ಅಧ್ಯಕ್ಷ ಇದ್ದ, ಎಲ್ಲ ಏನಿದ್ದೀನಿ ಎಲ್ಲ ಅವ ಲುಟಾರು ಗ್ಯಾಂಗಿಗೆ ತಂದು ಕಸಿ ಮೀಟಿಂಗ್ದಾಗ CS ಬಲ್ ಬಿ ಇದು SP ಬಲ್ ಬಿ ಕಂಪ್ಲೇಂಟ್ ಕೊಟ್ಟಿದ್ದ. ಅದು ತನಿಖೆ ಆಗ್ಲತ್ತದ. ಅದು ನಡೆದು ಪೊಲೀಸ್ ಡಿಪಾರ್ಟ್ಮೆಂಟ್ ನಿನ್ನ ನನಗೆ ಅವ್ರು ನಮ್ಮ PSI ಸಾಬ್ರು ಅಂದ್ರು ಯಾರು ನೀವು ತೆಕ್ಕೋಬೇಡ್ರಿ, ನೀವು ಹೋಗ್ರಿ ಅಂದ್ರು. ಆ ಕಂಪ್ಯೂಟರ್ ಆಪ್ರೇಟರ್ ತೆಕ್ಕೋರಿ, ನೀವು ಕೇಸ್ ತೆಕ್ಕೋರಿ. ಅವ್ರೇನು ಒಳಗಿನ ರೊಕ್ಕ ತೆಗೆದಗಸಿ ಒಳಗೆ ಅವ್ರಿಗೆ ಸಬ್ಮಿಟ್ ಮಾಡಿದ ಮೇಲೆ ಅವ್ರಿಗೆ ಇದು ಮಾಡತ್ತ ತೆಕ್ಕೋರಿ ಅಂತ. PS ಸಾಬ್ರು ಅಂದ್ರು ನೀವು ತೆಕ್ಕೋಬೇಡ್ರಿ ಕೇಸಿನ. ಮತ್ತು DS ಅಂದರು ಕೇಸ್ ಕಂಪ್ಲೇಂಟ್ ನಿಮ್ದು ಎಲ್ಲ 15 ಫೈನಾನ್ಸ್ ನಂದು ನಾ ಪೈಲೆ ಅಧ್ಯಕ್ಷ ಮಾಡ್ತಿದ್ದ. ಅಧ್ಯಕ್ಷ ಮಾಡಿದ ಮೇಲೆ ವಾಟರ್ ಸಪ್ಲೈ ನಾ ಕೆಲಸ ಮಾಡಕ್ಕೆ ಹಚ್ತಿದ್ದ, ಮೆಕ್ಯಾನಿಕ್ ಹಚ್ಕಸಿ. ನನ್ನ 4 lakh ಬಜೆಟ್ ಇತ್ತು. ಅದು PDO ಏನು ಮಾಡ 4 lakh ಬರ್ದು ಕೊಟ್ಟು ಹೋದು ನಾವು ಟ್ರಾನ್ಸ್ಫರ್ ಅದು DS ಸರ್ ಅಂದರು ಅದು ರೊಕ್ಕ ನಿಮ್ಮದು ಮೆಕ್ಯಾನಿಕ್ ರೊಕ್ಕ ಕೊಟ್ಟಿದ ಮೇಲೆ ಕೇಸ್ ತೆಕ್ಕೊರಿ ಅಂದರು. ಇವ್ರು ಕೊಡ್ಬೇಕಲ್ಲ, ಕೊಡ್ಬೇಕೇನಿಲ್ಲ, ಕೊಡ್ಬೇಕು. ಇದು ಟೈಪ್ ಇದು ಆಗ್ಲತ್ತದ ಡೈಲಿ ಈಗ ಇಲ್ಲಿ ಕೆಲಸ ಆದ್ರೆ ಇದು ಗಾಡಿ ಇದು ಕಚ್ರಾ ಕೊಂಡಿದ್ದು ಗಾಡಿ ತಂದಿದ್ದ. ಇನ್ನು 4ನೇ ವರ್ಷ ಆಯ್ತು, ಇನ್ನು ಆಯಿಲ್ ಚೇಂಜ್ ಇಲ್ಲ. ನಾಲಿದಾಗ ಪೂರಾ ತುಂಬಿ ಇದು ಹೋಗ್ಯಾವ ಕ್ಯಾರಿ ಬ್ಯಾಗ್ ಪೂರಾ ತುಂಬ. ಇವ್ರು ಟ್ಯಾಕ್ಸ್ ವರ್ಷಿಗೆ ಟ್ಯಾಕ್ಸ್ 12 lakh ಟ್ಯಾಕ್ಸ್ ಆಯ್ತದ. ಡೈಲಿ 3,500 ಟ್ಯಾಕ್ಸ್ ವಸೂಲಿ ಆಯ್ತದ. ಆಧಾರ್ ಟ್ಯಾಕ್ಸಿನ ಆ ಟ್ಯಾಕ್ಸಿನ ಲೆಕ್ಕ ಇಲ್ಲ, ಪೂರಾ ಸ್ಟಾಪೇ ಇಲ್ಲಿಂದ. ಇವಾಗ ಹೋಗಿ ಕಸಿ ಭಾಲ್ಕಿದಾಗ ಹೇಳ್ದ. ಇವಾಗ ಏನು ಪೈಲೆ ಎಡಿ ಇದ್ದರು, ಇಲ್ಲಿನ ಟ್ಯಾಕ್ಸಿನ ಲೆಕ್ಕ ನಿಮ್ಮ ಕೈದಾಗ ಅದ. ಥೋಡೆ ನಮ್ಮ ಪೂರಾ ಹೊರವಟ್ಟಿ ಪಂಚಾಯತ್ ಒಬ್ಬಂದೇ ಮನೆ ತುಂಬಲತ್ತಿದ್ವ ಸರ್, ನೀವು ನೋಡ್ರಿ ಅಂದಿದ. ಅವ್ರು ನೋಡಕ್ಕೆ ತಯಾರಿಲ್ಲ. ಈಗ ಆಗ್ಯಾರ. ಪೈಲೆ ಬಿ ಹೇಳಿದ ಮತ್ತು ಈಗ ಬಿ ಹೇಳಿತದ. ನಮ್ಮ ಊರ್ದವ್ರು ಇದ್ರಿ, ನಿಮ್ಮ ಔಲಾದಿಗೆ ಸುಖ ಬೀಳಲ್ಲ ಅಂತ ಹೇಳಿದಾನ. ಇಷ್ಟು ಅದು ನಮ್ಮ ಹೊರವಟ್ಟಿ ಪಂಚಾಯತ್ದಾಗ ಇದು ಮಾಡಬೇಡ್ರಿ, ಬೆಂಕಿ ಹಚ್ಚಿ ಬಿಡಬೇಡ್ರಿ, ನಿಮ್ದು ಔಲಾದಿಗೆ ಸುಖ ಬೀಳಲ್ಲ ಅಂತ ಹೇಳಿದ. ಪೂರಾ ಅವ್ರು ಸರ್ವೇನಾಶ ಆಯ್ತದ ಅಂತ ಹೇಳಿದಾನ. PDO ಅದ್ರ ಪೂರಾ ಇಷ್ಟು ಅನ್ಯಾಯ ಮಾಡತ್ತಾನ. ನಮ್ಮ ಮೆಂಬರ್ಗಳು ಮಾತೇ ಕೇಳದು.
ಟೋಟಲ್ ಮೆಂಬರ್ಗಳು ಈಗ ಏನಂತ ಇವ್ರದ್ದು ಹೊರವಟ್ಟಿದಾಗ ಏನಪ್ಪಾ ಅಂದ್ರ ಪಂಚಾಯತ್ ಗುತ್ತಿಗೆ ಹಾಕಲಾಗಿದೆ. ಇದು ಯಾಕೆ ಪಂಚಾಯತ್ ಗುತ್ತಿಗೆ ಹಾಕಲಾಗಿದೆ ಅಂದ್ರೆ ಹೊರವಟ್ಟಿ ಗ್ರಾಮದಲ್ಲಿ ಇಲ್ಲಿನ ಸ್ಥಳೀಯ ಪಿಡಿಒ ಏನ್ ಇಲ್ಲಿ 3 ವರ್ಷದಿಂದ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನರೇಗಾ ಯೋಜನೆಯಲ್ಲಿ ಹಗರಣ ಆಗಿ ಬೋಕಸ್ ಬಿಲ್ಗಳನ್ನು ಎತ್ತಿ ಅವರು ಪೂರ ಎಲ್ಲ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ. ಊರದು ಡೆವಲಪ್ ಇಲ್ಲ, ಯಾವುದೇ ತರ ಏನಪ್ಪಾ ಅಂದ್ರೆ ಜನರು ಸ್ಪಂದನೆ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಮಾನ್ಯ ಯುವ ಸಾಹೇಬರು ಕೂಡ ಬಂದಿದಾರ. ಅವ್ರಿಗೆ ಏನಪ್ಪಾ ಅಂದ್ರ 2 ವರ್ಷ ಕಂಪ್ಲೇಂಟ್ ಕೊಟ್ಟೆವು, ಅವ್ರ ಗಮನಕ್ಕೆ ಬಂದಿದ್ದಿಲ್ಲ ಅಂತ. ಇವಾಗ ಏನಪ್ಪಾ ಅಂದ್ರ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರ. ಈಗ ಬಂದು ನಿಂತಾರ ಅವರು. ನಮಗೆ ನಿಮ್ಗೆ ಜರೂರತ್ತಿಲ್ಲ ಸರ್, ನಿಮ್ಗೆ ಧನ್ಯವಾದ ಹೇಳ್ತೇವೆ ಬಂದಿಂದು. ಬಟ್ ನೀವು ಬರಬೇಡ್ರಿ. ನೀವು ಏನಪ್ಪಾ ಅಂದ್ರೆ ನಿಮ್ಮ ಮೇಲಾಧಿಕಾರಿ ಜಿಲ್ಲಾಧಿಕಾರಿ ಏನಾರ ಜಿಲ್ಲಾಧಿಕಾರಿಗೆ ಇಲ್ಲಿ ಬರಬೇಕು. ಈ ಜನರ ಮುಂದೆ ಏನಪ್ಪಾ ಅಂತಂದ್ರೆ 3 ವರ್ಷದ ಹಿಂದೆ ಏನಪ್ಪಾ ಅಂದ್ರೆ ಇವ್ರು ತಕ್ಲೀಫ್ದಾಗಿದ್ದಾರ. ಈ ತಕ್ಲೀಫ್ ಏನಪ್ಪಾ ಅಂದ್ರೆ ಸರಿಪಡಿಸಿ ಎಲ್ಲೆಲ್ಲಿ ಬೋಕಸ್ ಬಿಲ್ ಮಾಡಿರಿ, ಎಲ್ಲೆಲ್ಲಿ ಏನಪ್ಪಾ ಅಂದ್ರೆ ಅವ್ಯವಹಾರ ಮಾಡಿರಿ, 15ನೇ ಹಣಕಾಸು ಇರಬಹುದು, ಅದು ರೋಡಿನ ಡೆವಲಪ್ ಆಗಿರಬಹುದು, ಅದು ಯಾವುದೇ ನರೇಗಾ ಯೋಜನೆಯಲ್ಲಿ ಹೊಲದಾಗಲಿ ಇರಬಹುದು, ಇವು ಯಾವೇ ಕೆಲಸಗಳು ನೀವು ಅವ್ಯವಹಾರ ಮಾಡಿರ್ತೀರಿ, ಅದು ಕೂಡಲೇ ಇಲ್ಲೇ ಸ್ಥಳದಲ್ಲಿ ಏನಪ್ಪಾ ಅಂದ್ರೆ ತನಿಖೆ ಮಾಡಿ ಈ ಜನರಿಗೆ ನ್ಯಾಯ ಕೊಡಿಸೋಂತ ಯಾಕೆ ಅರ್ಜಿಗಳು ಕೊಟ್ಟರು, ಇದ್ರ ಬಗ್ಗೆ ತಾವು ಗಮನ ಹರಿಸ್ಬೇಕಂತ ಹೇಳಿ ಇಷ್ಟೇ ನಮ್ದು ನಿಮಗೆ ಕಳಕಳಿಯಿಂದ ರಿಕ್ವೆಸ್ಟ್ ಇದೆ. ಯಾವುದೇ ಒಂದು ಮನವಿ ಪಟ್ಟರು ಅಂದ್ರೆ ಅದು ಏನಿದೆ ಅದ್ರಲ್ಲಿ ಏನು ಸುಳ್ಳಿದೆ ಅಥವಾ ತಪ್ಪಿದೆನಾ ಅಥವಾ ಕಾಟಾಚಾರ ಕೊಟ್ಟಿದ್ದಾರ, ಅದು ತಾವು ಅಧಿಕಾರಿಗಳಾಗಿನವರು ಪರಿಶೀಲನೆ ಮಾಡಿ ಕರೆಕ್ಟ್ ಆಗಿ ನಡೆಸಿದ್ರೆ ಈ ಪಂಚಾಯತ್ ಇವತ್ತು ಪಾರ್ಲಿಮೆಂಟ್ ಆಗ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾವುದೇ ಒಂದು ಗ್ರಾಮ ಪಂಚಾಯತಿ ಒಂದು ಪಾರ್ಲಿಮೆಂಟ್ ಇದ್ದಂಗೆ ಇರ್ತದ, ಸದಸ್ಯರುಗಳು ಮೆಂಬರ್ಗಳು ಇರ್ತಾರ. ಇದಕ್ಕೆ ಯಾವುದು ಕೂಡ ಯಾವ ಪಕ್ಷದ ಇರಲ್ಲ. ನಾವು ಇವತ್ತಿನ ದಿನ ಇವರಿಗೆಲ್ಲರಿಗೂ ಬೆಂಬಲಿಸೋಣ, ಮತ್ತೆ ಈ ಊರಿನ ಸಮಸ್ತ ಅಭಿವೃದ್ಧಿಗಾಗಿ ನಾವು ಪಣ ತೊಡೋಣ. ನಾವೆಲ್ಲರೂ ಕೂಡ ಜೊತೆಯಾಗಿ ಈ ಊರಿನ ಅಭಿವೃದ್ಧಿಗಾಗಿ ಹೋರಾಡೋಣ. ಒಳ್ಳೆ ಈ ಒಂದು ಸುಂದರವಾದ ಈ ಹೊರವಟ್ಟಿ ಬಿ ಗ್ರಾಮ ಪಂಚಾಯತಿ ಏನು ಖಾಸಿಯತ್ತದ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನದಾರ ಇವತ್ತು KPCC ರಾಷ್ಟ್ರೀಯ ಅಧ್ಯಕ್ಷರದಾರ. ಅಂತವ್ರ ಊರ ಇಂಥ ಒಂದು ಘಟನೆಗಳು ಆಗ್ತಾ ಇದಾವೆ ಅಂದ್ರೆ ಯಾಕೆ ಆಗ್ತಾ ಇದಾವೆ? ತಾವು ಸ್ವಲ್ಪ ಕಣ್ಣು ಬಿಚ್ಚಿ ಅಧಿಕಾರಿಗಳು ನೋಡಬೇಕು. ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಇರ್ಬೋದು, ಮತ್ತೆ ಇನ್ಕ್ವೈರಿ ಆಫೀಸರ್ ಯಾರೇ ಗೌರವಾನ್ವಿತ ಇನ್ಕ್ವೈರಿ ಆಫೀಸರ್ ಅವರೆಲ್ಲರೂ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಇದೇ ಹೇಳಕ್ ಇಷ್ಟಪಡ್ತೀನಿ. ಈ ಪಂಚಾಯತಿಯಲ್ಲಿ ಯಾವುದೇ ಒಂದು ಸಭೆಗಳಾಗ್ಲಾರ್ದೆ, ನೆರೆಗಾಗ್ಲಿ ಮನೆಗಳಾಗ್ಲಿ ಯಾರ್ದ ಗಮನಕ್ಕೆ ತರಲಾರ್ದೆ ಇವರೆಲ್ಲವೂ ಕೂಡ ಪ್ರೊಸೀಡಿಂಗ್ ಮನೆ ಮಾಡ್ತಾರೆ. ಯಾಕೆ ಮಾಡ್ತೀರಪ್ಪ ನೀವೆಲ್ಲ? ನಿಮ್ಮ ಮನೆಯಿಂದ ಪಂಚಾಯತ್ ಇದು ಸಂವಿಧಾನ ನಿಯಮ ಬಾಹಿರವಾಗಿ ನಡ್ಕೊಳ್ತಾ ಇರೋದು ಯಾರು? ಪಂಚಾಯತಿ ಅಧಿಕಾರಿಗಳಾಗ್ಲಿ ಅವ್ರ ಸಂಬಂಧಪಟ್ಟ ಕೋರ್ಡಿನೇಟರ್ಗಳು, ನೆರೆಗದು AD ಅವರಾಗ್ಲಿ, ತಾಲೂಕಾ ಪಂಚಾಯತ್ ಅಧಿಕಾರಿಗಳಾಗ್ಲಿ, ನೀವೆಲ್ಲ ಕುಮ್ಮು ಕೊಟ್ಟಾಗ ಇವೆಲ್ಲ ಆಗೋದಲ್ಲ. ಯಾಕೆ ನಿಮ್ಮ ಹತ್ರದ ಅರ್ಹತೆ ಇಲ್ಲ ಅಂದ್ರೆ ನೀವು ಯಾಕೆ ಅದು ನೌಕರಿ ಮಾಡ್ತೀರಿ? ಇವು ಬಿಟ್ಬಿಡ್ರಿ, ನಿಮ್ ಹುದ್ದೆ ರಾಜೀನಾಮೆ ಕೊಟ್ಟು ಬಿಟ್ಬಿಡ್ರಿ, ಹೋಗ್ರಿ ಕಾಂಟ್ರಾಕ್ಟರ್ ಮಾಡ್ರಿ, ನೆರೆಗದ ಹೋಗಿ ದುಡ್ಡು ಕೊಯ್ಯ ಬಿಡ್ರಿ, ನಿಮ್ಮ ಮನೆ ತುಂಬ್ಕೊರಿ. ನಿರ್ದೇಶಕರವರಿಗೆ ಮನವಿ ಪತ್ರವನ್ನು ಹಸ್ತಾಂತರಿಸಲಿದ್ದಾರೆ. ಪಂಚಾಯತ್ ಬೀದರ್ ಇವ್ರದ್ದು ಏನು ಹೌಸಿಂಗ್ ಇದು ರಾಜೀವ್ ಗಾಂಧಿ ಇದು, ಅದು ರಾಜೀವ್ ಗಾಂಧಿ ಹೌಸಿಂಗ್ ಸೆಕ್ಷನ್ ನಾ ಇದು ಮಾಡಿ ಅದು ಕ್ಲಿಯರ್ ಇತ್ತು ಅಂದ್ರೆ ಕ್ಲಿಯರ್ ಮಾಡಿಸ್ತೀನಿ, ಇಲ್ಲ ರದ್ದು ಮಾಡಿಸ್ತೀನಿ. ಅವ್ರು ಹೌಸಿಂಗ್ ಎಲ್ಲ ಸರ್ ಒಂದೇ ಸಮಸ್ಯೆ, ಪೂರಾ ಪಂಚಾಯತ್ ಇದು ಇಲ್ಲ ಪಂಚಾಯತ್ ಎಲ್ಲ ಮಾಡಿಸ್ತೇವೆ, ಅದು ಎನ್ಕ್ವೈರಿ ಕೊಡಿಸ್ತೇವೆ 100%. ಇದು ಎಷ್ಟು ದಿವಸದಲ್ಲಿ ಕಾರ್ಯ ತಾವು ಪೂರ್ಣಗೊಳಿಸ್ತೀರಾ ಸರ್? CS ಅವ್ರ ಬರ್ತಿಗೆ ತಮ್ಮ ಬೇಡಿಕೆ ಎಲ್ಲ ನಾ ಹೇಳ್ತೀನಿ. ಬೇಡಿಕೆ ಹೇಳಿದ ಮೇಲೆ ಅವ್ರ ಜೊತೆಗೆ ಮಾತಾಡಿ ಎನ್ಕ್ವೈರಿ ಕೊಡಿಸ್ತೇವೆ. ಎಷ್ಟು ದಿವಸ ಕೊಡಿಸ್ತೀರಿ ಜನಗಳಿಗೆ? ಅಲ್ಲ ಈಗ ನಾ ಹೈಯರ್ ಅಧಿಕಾರಿ ಮಾತಾಡ್ಬೇಕಲ್ಲ, ಪೈಲೆ ಹೈಯರ್ ಅಧಿಕಾರಿ ಮಾತಾಡಿದ ಮೇಲೆ ಎನ್ಕ್ವೈರಿ ಕೊಡ್ತದ. ನನ್ನ ಕೈಯಾಗಿರಲ್ಲ ಅದು ಎನ್ಕ್ವೈರಿ ಕೊಡ್ಸೋರು. ಅವ್ರು ಏನಂತಾರ ಅದು ನಾವು ಬರೆದು ಕಳಿಸ್ಬೇಕಾಯ್ತದ, ಅಷ್ಟೇ ಮಾಡಿಸ್ಕೊಡ್ತೀವಿ. ಯಾಕಂದ್ರೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಾಗ ಹೊರವಟ್ಟಿ ಬಿ ಗ್ರಾಮದಲ್ಲೇ ಜಾಸ್ತಿ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ದಾರೆ ಸರ್. ಹೌದೌದು, ಅದಕ್ಕೋಸ್ಕರ ಇಲ್ಲಿ ಮಾಡಿಸ್ಕೊಡ್ತೀನಿ ರೀ. ಸುಮಾರು ಇಲ್ಲಿ 2 ಜೀವನ ಹೋಗಿ ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನ ತಾವು ಇಲ್ಲಿ ಮಾಡಿಸ್ಕೊಡ್ತೀನಿ, ತಮ್ಮ 100% ಫುಲ್ಫಿಲ್ ಮಾಡ್ಕೊಡ್ತೀನಿ. ರೈಟ್. ಈಗ CS ಅವರು ಅಧಿವೇಶನದಾಗಾರ, DS ಅವರು BR ಟೀಮ್ ಸರಿಯಲ್ಲ, ಹೀಗಾಗಿ ಅವ್ರ ಜೊತೆ ಮಾತಾಡಿ ನಾನು ಬಗೆಹರಿಸ್ಕೊಡ್ತೀನಿ.